ಮಾವ, ನೀನ್ ನನ್ನ ಸಿದ್ಧಾರ್ಥ ಒಂದ್ ಮಾಡೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ಯಾ. ಆದ್ರೆ ಕೆಲವೊಮ್ಮೆ ನಾನು ನನ್ನ ಸ್ವಾರ್ಥಕ್ಕೋಸ್ಕರ ನಿನ್ನ ಬಳಸ್ಕೋತಿದ್ದೀನೇನೋ ಅಂತ ತುಂಬಾ ಗಿಲ್ಟ್ ಫೀಲ್ ಆಗುತ್ತೆ. ಅಯ್ಯೋ ಪಾರು, ನಾನಿರೋದೇ ಅದಕ್ಕೆ ಅಲ್ವಾ, ನೀನೇನು ಯೋಚನೆ ಮಾಡಬೇಡ. ಅಣ್ಣ, ಅದಕ್ಕೆ ಕೆಲ್ಸದ ಜೊತೆ ಗಾಡಿ ಎತ್ಕೊಂಡು ಎಲ್ಲ ಹೋಯ್ತಾವ್ರಣ. ಹುಡ್ಬೇಡ್ರು, ಅವ್ರು ಎಲ್ಲೆಲ್ಲಿ ಹೋಯ್ತಾರೆ ಏನೇನು ಮಾಡ್ತಾರೆ ಎಲ್ಲನೂ ನಂಗೆ ಗೊತ್ತಾಯ್ತಿರ್ಬೇಕು. ನಾನು ಮದುವೆ ಆಗ್ಬೇಕಾಗಿರೋ ಹುಡುಗಿ ನನ್ನ ಗಾಡೀಲಿ ಕೂರ್ಕೊಂಡು ಈಗ ಆ ಕೆಲ್ಸದವಳ ಜೊತೆ ಆಯಾ ಹೋಯ್ತಾವಳ. ಬಿಡಲ್ಲ, ಬಿಡೋಕಿಲ್ಲ. ಓ ಶಿವು, ಅತ್ತೆ ಮಗಳ ಜೊತೆ ಉತ್ಸವ ಕೊಂಡಂಗದೆ. ಇವತ್ತು ಸಿದ್ಧಾರ್ಥ್ ಬರ್ಡೇ ಮಾವ, ಬೇಗ ಹೋಗು. ನಿನಗೆ ಮೊದಲೇ ನಿಜ ಹೇಳಿದ್ರೆ ಕರ್ಕೊಂಡು ಹೋಗಲ್ವೇನೋ ಅಂತ ಸುಳ್ಳು ಹೇಳಿದೆ. ಅಲ್ಲಿಗೆ ರೀಚ್ ಆಗ್ತಿದ್ದಂಗೆ ಸತ್ಯ ಹೇಳ್ತೀನಿ. ಅಣ್ಣ, ಸಿಟಿ ಕಡೆ ಹೋಯ್ತಾವ್ರೆ. ಎಲ್ಲಗಾನ ಹೋಗ್ಲಿ, ಹಿಂದೆ ಹೋಗಲ್ಲ. ಆಯ್ತಣ್ಣ. ಬಾ ಮಾವ. ಒಂದು ನಿಮಿಷ, ಯಾರೀ ನೀವು? ನಿಮ್ನೆಲ್ಲ ಹಾಗೆ ಒಳಗಡೆ ಅಲೋ ಮಾಡಕ್ಕಲ್ಲ, ಹೋಗಿ. ಅಣ್ಣ, ಅವ್ರು ನಮ್ಮವ್ರೆ. ಬಾ ಮಾವ. ಒಂದು ನಿಮಿಷ, ಯಾರೀ ನೀವು? ಅಲ್ಲ ಅಣ್ಣ, ಅದು ನಿಮ್ಮನ್ನ ಹಾಗೆಲ್ಲ ಒಳಗಡೆ ಅಲೋ ಮಾಡಕ್ಕಾಗಲ್ಲ, ಹೋಗ್ರಿ ಹೋಗ್ರಿ. ಮಾವ, ಹಳ್ಳಿ ಗಾಳಿಗೆ ಎಷ್ಟೇ ಚೆನ್ನಾಗಿದ್ರು ಒಂಥರ ಉಸಿರು ಕಟ್ಟುತ್ತೆ. ಆದ್ರೆ ಇವತ್ತು ಸಿದ್ಧಾರ್ಥನ ಮೀಟ್ ಮಾಡಕ್ ಬಂದಿರೋದು ಎಷ್ಟು ಖುಷಿ ಆಗ್ತದೆ ಗೊತ್ತಾ. ಸಿದ್ಧಾರ್ಥ್ ನನ್ನ ಲೈಫಲ್ಲಿ ಸಿಕ್ಕಿರೋ ಒಂದು ದೊಡ್ಡ ಗಿಫ್ಟ್ ಮಾವ. ನನ್ನ ಸಿದ್ಧಾರ್ಥ್ ಬಿಟ್ರೆ ಬೇರೆ ಯಾರು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹೇ ರಮ್ಯಾ, ಹೇ ಬಾನು, ಹಾಯ್ ಅಕ್ಕ. ಹಾಯ್ ಪುಟ. ಅಣ್ಣ, ನಮ್ಮ ಅತ್ತಿಗೆಗೆ ಗೋಲ್ಡ್ ಮೆಡಲ್ ಬಂದಿದೆ. ಅವ್ರಿಗೊಂದು ಗಿಫ್ಟ್ ಕೊಡ್ಬೇಕು ಅಂತ. ಸ್ಪೆಷಲ್ ಐಟಮ್ ನಿಮ್ಮ ಅಂಗಡಿಲಿ ಯಾವ್ದಾರು ಇದೆಯಾ? ಇದೆಯವ, ಕೊಡ್ತೀನಿ. ಆಗಳಪ್ಪ, ಗೋಲ್ಡ್ ಮೆಡಲ್ ಬಂದವ್ರಿಗೆ 5 ಸಲ ಫೇಲ್ ಆಗಿರೋರು ಪ್ರೆಸೆಂಟೇಶನ್ ಕೊಡ್ತಾರೆ. ಯಾಕೋ ಡುಬಾಕೋ, ನೀನು 7 ವರ್ಷದಿಂದ ಮೈಸೂರಿಗೆ ಹೋಗಿ ಜಿಮ್ ತೆಗಿತೀನಿ ಅಂತ ರೈಲ್ ಬಿಡ್ತಾ ಇಲ್ವಾ? ಏನೋ ಕಟ್ಟೆ ಹಾಕಿರೋ ತರ ಬಂದ್ಬಿಟ್ಟ. ಜೆಸಿಬಿ, ರತ್ನಕ, ಸೋಮನ್ ಕರ್ಕೊಂಡೋದ್ರೆ ಸರಿ ಇಲ್ಲ, ಖಾತೆಗಳೇ ಬೇರೆ ಆಗೋಯ್ತವೆ. ಏನೋ ಮಾಡ್ತೀಯ? ನೀನೇನಮ್ಮಿ ಮಾಡ್ತೀಯಾ? ಎಡ್ಗೈ ಹೆಬ್ಬೆಟ್ಟಲ್ಲಿ ಅದ್ಮುದ್ರೆ 3 ಅಡಿ ಒಳಗೋಗ್ಬಿಡ್ತೀಯ ಮಗನೇ. ಮಾತಾಡ್ತಾನೆ. 1 ಟನ್ ಇದ್ಯಾ ನೀನ್? ಅದುಮ್ದ್ರೆ 3 ಅಡಿ ಏನು, 6 ಅಡಿನೂ ಹೋಗ್ಬೋದು. ನಾನು 1 ಟನ್ನ? ನೀನೇ ನಿನ್ನ ರಶ್ಮಿ, ಹೊರಗ್ ಬಂದಿದೀವಿ, ಸ್ವಲ್ಪನಾದ್ರೂ ಡೀಸೆಂಟ್ ಆಗಿ ಬಿಹೇವ್ ಮಾಡು. ನೀನ್ ಯಾಕಣ ಹಂಗೆ? ಸುಮ್ನಿರೋಣ. ನೀನ್ ಸುಮ್ನೆ ನಿಂತ್ಗಳಮ್ಮೆ. ಸೀನಾ, ಈಗ ನೀನ್ ಹೋಗ್ಲಿಲ್ಲ ಅಂದ್ರೆ ಮಾತಾಡಂಗ್ ಹೇಳ್ತೀನಿ. ಬಿಡಮ್ಮಿ. ಯಾಕೆ ಅಂತ ಜಗಳ ಆಡ್ತಿರೋದ್ ನಾನು ನೋಡುತ್ತಾನೆ. ಮೊದಲು ನಮ್ಮ ಅಪ್ಪ ಯಾಕೆ ಬರ್ತಾನೆ? ಏನಮ್ಮಿ, ನೀನ್ ಪಟಾಲಂ ಕರ್ಕೊಂಡು ಜಗಳಕ್ ಬತ್ತೀಯ? ಕೂಗಾಡ್ತಾ ಇದ್ದೀರಾ? ಹೊಸ ಸುಮ್ಕಿರಣ್ಣ, ನಮ್ಮ ಅಂಗಡಿ ವ್ಯಾಪಾರ ಎಲ್ಲ ಕೆಡಿಸ್ತೀರಾ. ಏನು ತಗೋಬೇಡಿ, ಹೊರಡ್ರಿ ಎಲ್ಲ. ಏನೋ ಕೈ ಮುಗ್ದು ಕೇಳ್ಕೊತಾ ಇದ್ದೀರಾ ಅಂತ ಬಿಡ್ತಾ ಇದೀನಿ. ಇಲ್ಲ ಅಂದ್ರೆ ಒಂದ್ ಗತಿ ಕಾಣಿಸ್ತಾ ಇದೆ. ರಕ್ತ ಕೋಡಿ ಹರಿಸ್ಬಿಡ್ತಿದ್ಲು. ಜೆಸಿಬಿ, ನೀನ್ ನೋಡ್ಕತೀನಿ ಕಣಮ್ಮಿ. ಗುರುವೆ, ಸ್ವಲ್ಪ ಸುಮ್ಕಿರು ಗುರುವೆ. ನಾವಿಲ್ಲಿ ಜಗಳ ಆಡಕ್ ಬಂದಿಲ್ಲ, ಗಿಫ್ಟ್ ತಗೊಳಕ್ ಬಂದಿದೀವಿ. ಬಾ.
ಗಿಫ್ಟ್ ತಗೊಳ್ಳೋಣ ಬಾ ಅಣ್ಣ ಆ ಬಳೆ ತೋರಿಸಿ ಅಣ್ಣ. ಏನ್ ಹೆಣ್ಮಕ್ಳವ ನೀವ್ ಹಿಂಗ್ ಕಿತ್ತಾಡ್ತೀರಾ? ಇದು ನಮ್ಮ ಮೊದಲನೇ ಹೆಜ್ಜೆ, ಅದಕ್ಕೋಸ್ಕರ ಚಿಕ್ಕದಾಗ ಒಂದು ಕ್ಲಿನಿಕ್. ಪಾರು, ದಿಸ್ ಇಸ್ ಫಾರ್ ಯು. ಸೊ ಸ್ವೀಟ್, ಥ್ಯಾಂಕ್ ಯು. ಸರ್ ಅಲ್ಲಿ ಮೇಲ್ಗಡೆ ಏನ್ ಬರ್ತೈತೆ ಸರ್ ಇಂಗ್ಲಿಷ್ನಾಗೆ? ಮಾವ, ಅದು ಡಾಕ್ಟರ್ ಸಿದ್ಧಾರ್ಥ್ MBBS. ಅದ್ರ ಮೇಲ್ಗಡೆ ಬರ್ದಿರೋದು ಡಾಕ್ಟರ್ ಪಾರ್ವತಿ MBBS ಅಂತ. ಓ, ನಂಗೆ ಈಗ ಅರ್ಥ ಆಯ್ತು. ಮದ್ವೆಗ್ ಮುಂಚೆನೆ ಮನೆ, ಡಾಕ್ಟರ್ ಶಾಪು ಎಲ್ಲ ಮಾಡ್ಕೊಂಡಿದ್ದೀರಾ. ಇದು ಬುದ್ಧಿವಂತಿಕೆ ಅಂದ್ರೆ. ಥ್ಯಾಂಕ್ ಯು ಶಿವು. ಒಳಗಡೆ ಕೂತ್ಕೊಂಡು ಮಾತಾಡೋಣ.